ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸರ್, ಬಹಳಷ್ಟು ಪೂಜೆ, ಪುರಸ್ಕಾರ, ಪರಿಹಾರ ಇತ್ಯಾದಿ ಯಾರು ಹೇಳಿದ್ರು ಅನ್ನೋದು ಮ್ಯಾಟ್ರ್ ಅಲ್ಲ. ಯಾರೇ ಹೇಳಿರಲಿ, ನೀವೇ ಹೇಳಿರ್ತೀರಾ, ಅದನ್ನೆಲ್ಲವನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಸಹಿತ ಎಲ್ಲೋ ಒಂದು ಕಡೆ ಪರಿಹಾರ ಸಿಗ್ತಾ ಇಲ್ಲ. ಸರ್, ನನಗೆ ಸಹಕಾರ ಬೇಕು. ಯಾರಾದರೂ ಒಬ್ಬರು ಸ್ವಲ್ಪ ಸಪೋರ್ಟ್ ಕೊಟ್ಬಿಟ್ರೆ ನನ್ನ ಲೈಫಲ್ಲಿ ನಾನು ಇಂಪ್ರೂವ್ ಆಗ್ತೀನಿ. ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕಂತಿದ್ದೀನೋ ಸಾಧಿಸ್ತೀನಿ. ಯಾರೋ ಒಬ್ಬರ ಒಂದು ಪ್ರೋತ್ಸಾಹ ಇಲ್ಲ, ಯಾರೋ ಒಬ್ಬರ ಒಂದು ಸಹಕಾರ ಇಲ್ಲ, ಒಂದು ಪುಷ್ ಇಲ್ಲ, ಯಾರೂ ಏನು ಮಾಡ್ತಾ ಇಲ್ಲ. ಅವರಿಷ್ಟಕ್ಕೆ ಅವರಿದ್ದಾರೆ, ನನ್ನಿಂದ ಏನೂ ಆಗಲ್ಲ ಅನ್ನುವಂಥ ಒಂದು ಭಾವನೆಯೇ ಎಲ್ಲರ ಹತ್ರ ಇದೆ ಅನ್ನುವಂಥ ವ್ಯಕ್ತಿಗಳಿಗಾಗಿ ಇವತ್ತಿನ ಪರಿಹಾರ. ಅಷ್ಟಮಿ ತಿಥಿ. ಸರ್, ಇದು ಶುಕ್ಲ ಪಕ್ಷದಲ್ಲಿ ಬರುತ್ತಾ, ಕೃಷ್ಣ ಪಕ್ಷದಲ್ಲಿ ಬರುತ್ತಾ ಅಂದರೆ ನಿಮ್ಮಿಷ್ಟ. ಅಷ್ಟಮಿ ತಿಥಿ ಇರಬೇಕು. ಅಂಥ ದಿನ ಹೋಗಿ ಶ್ರೀಕೃಷ್ಣನ ಬಳಿ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿ. ಶ್ರೀಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಅಷ್ಟಮಿ ತಿಥಿ ಎಂದು ಒಂದು ಅರ್ಚನೆಯನ್ನು ಮಾಡಿಸಿ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆ ಇತ್ಯಾದಿಗಳನ್ನು ಹೇಳಿ. ಆಯಿತು. ಇದಾದ ನಂತರ ಅಂದಿನಿಂದ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ದಿನನಿತ್ಯ ಯಾವಾಗೆಲ್ಲ ಸಮಯವಿದೆಯೋ ಕೃಷ್ಣ 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 ಅನ್ನೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ನಿಮ್ಮಿಷ್ಟಕ್ಕೆ ನೀವು. ಯಾರು ಹೇಳಬೇಕಂತ ಏನಿಲ್ಲ. ಅಥವಾ ಕೂತ್ಕೊಂಡು ಒಂದೇ ಸಲ ಕೃಷ್ಣ ಕೃಷ್ಣ ಅಂತ 108 ಸಲ ಜಪ ಮಾಡಬೇಕಂದ್ರೆ ಬೇಡ. ಕೃಷ್ಣನ ಮಂತ್ರ ಇತ್ಯಾದಿಗಳನ್ನ ಜಪ ಮಾಡಲ್ಲ ಅಂದರೂ ಬೇಡ. ಕೃಷ್ಣನ ಅಷ್ಟೋತ್ತರ ಜಪ ಮಾಡಲ್ಲ ಅಂದರೂ ಬೇಡ. ಬರೀ ಕೃಷ್ಣನ ನಾಮಸ್ಮರಣೆ, ಬರೀ ಕೃಷ್ಣ ಕೃಷ್ಣ, ಎಲ್ಲೇ ಇದ್ರೂ ಕೂತರು ಎಲ್ಲ ಕೃಷ್ಣ 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 ಅನ್ನೋದಕ್ಕೆ ಪ್ರಾರಂಭ ಮಾಡಿ. ಮುಂದಿನ ತಿಂಗಳು ಅಷ್ಟಮಿ ಅಂದರೆ ಮಧ್ಯದಲ್ಲಿ 30 ದಿನ ಸಮಯ ಇರ್ತದೆ ಸ್ನೇಹಿತರೆ. ಈ ಮುಂದಿನ ತಿಂಗಳು ಅಷ್ಟಮಿ ಬರೋಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬಂದಿರ್ತದೆ. ಇಷ್ಟು ದಿನದಿಂದ ಸರಿ ಹೋಗದಿರುವಂಥ ಸಮಸ್ಯೆಗಳು, ಸರಿ ಹೋಗದಿರುವಂಥ ವ್ಯಕ್ತಿಗಳೆಲ್ಲರೂ ಸರಿ ಆಗುತ್ತಿರುವಂಥ ಯಾವುದೋ ಒಂದು ಬೆಳಕು ನಿಮಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕೋ ನೋಡ್ತಾ ಇದ್ರೆ ಇವ್ರು ಚೇಂಜ್ ಆಗ್ತಾರೆ, ಇವ್ರು ನಮ್ಮ ಕಡೆಗೆ ವಾಲ್ತಾರೇನೋ ಅಂತ ಅನಿಸ್ತಾ ಇದೆ ಅನ್ನುವಂಥದ್ದು ನಿಮ್ಗೆ ಆಗಬಹುದು. ಅಥವಾ ಯಾವುದೋ ಒಂದು ಜೀವನದಲ್ಲಿ ನನಗೊಂದು ಯಾವುದೋ ಒಂದು ಕೈ ಬೇಕು ಸರ್, ನನ್ನ ಮೇಲೆತ್ತುವಂಥ ಒಂದು ಕೈ, ನನ್ನ ಹುರಿದುಂಬಿಸುವಂಥ ಒಂದು ಕೈ, ನನ್ನನ್ನು ಪ್ರೋತ್ಸಾಹ ಮಾಡುವಂಥ ಒಂದು ಕೈ, ನನಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬೇಕು ಅನ್ನೋರಿಗೆ ಖಂಡಿತವಾಗಲೂ ಅದು ಸಿಕ್ಕೇ ಸಿಗುತ್ತೆ. ಕೃಷ್ಣನನ್ನು ನೆನೆಸ್ಕೊಳ್ಳಿ, ಮುಂದುವರಿರಿ. ಎಲ್ರಿಗೂ ಒಳ್ಳೆಯದಾಗಲಿ.